ಕೋಲಾರದ ಮೇಳ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಬಳದಂಗ ಚಿನ್ನ ಅಂತಿದಿರಣ್ಣ ಕೋಲಾರದ ಮೇಳ ಭಕ್ತಿನೊಳಗ ನತ್ತಗ ಮಾಡಿದಿ ಖರೆ ಹೇಳ ನೀನ ಬಿಡತಿಲ್ಲದನ್ನ ಅವರಳ್ಳಿ ಊರ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ಅಣ್ಣನ ಹುಡುಕಿ ಭವ್ಯ ಭಾರತ ಜಗದಾಗದ ಪ್ರಖ್ಯಾತ हत्तल कर लया मेरी लगन कर लया हत्तल कर लया भाई लगन कर लया
ಹಡದಳ ಮುತ್ತ ಶಿವಾಜಿ ಬಾಳ ಜಾತ್ರಾ ವೈರ ಕಂಡು ಕನಿಗೆ ಏರಕ್ಕಿಂತ ಶಿವಾಜಿ ಬಾಳ ಜಾತ್ರಾ ವೈರಿನ ಕಾಡು ಕನಿಗೆ ಏರಕ್ಕಿಂತ ಗೆಳತಿ ನಾನು ನೋಡಿ ನಕ್ಕಿ ಹೋದನ ಚೊಕ್ಕಿ ಗೆಳತಿ ನಾನು ನೋಡಿ ನಕ್ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ, ಛತ್ರಪತಿ ಶಿವಾಜಿ ಮಹಾರಾಜರು. ಹೌದಪ್ಪ, ಹೌದು. ಇವರೆಲ್ಲರೂ ಸಾಮಾನ್ಯ ಇದ್ದಿದ್ದಿಲ್ಲ. ಹೆಂಗಿದ್ರಪ್ಪ ಇವರೆಲ್ಲರೂ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳಬೇಕಂದ್ರ, ಹೌದಪ್ಪ ಹೌದಾ, ವೀರ ಇದ್ದ, ಸೂರ ಇದ್ದ, ಧೀರ ಇದ್ದ, ಹೌದಪ್ಪ ಹೌದು ಇದ್ದ, ಚೆನ್ನಮ್ಮ
ತಾಯಿ ಬಲಗೈ ಬಂಟನಾಗಿದ್ದ. ಹೌದಪ್ಪ ಹೌದು. ಕಿತ್ತೂರ ಸಂಸ್ಥಾನದ ಮ್ಯಾಲ ಒಮ್ಮ ಯುದ್ಧ ಆಗಿ ಹೋಯ್ತು. ಹೌದು, ಆಗಿ ಹೋದ್ರಲ್ಲ ಒಂದು ಯುದ್ಧ. ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು. ಹೌದಪ್ಪ ಹೌದು, ಸೋತ್ರು. ಹೌದು, ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗ ಹಾಕಿದ್ರು. ಹೌದಪ್ಪ ಹೌದು. ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಭೇಟಿ ಕೊಟ್ಟು ಬರ್ತಿದ್ದ. ಹೌದಪ್ಪ ಹೌದು, ಬರ್ತಿದ್ದ. ಭೇಟಿ ಕೊಟ್ಟು ಬರ್ತಿದ್ದ, ಸೈನ್ಯ ಬಲ ಮಾಡ್ತಿದ್ದ. ಹೌದು, ಅವನ ಬಲ್ಯಾಕಿರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು. ಹೌದಪ್ಪ ಹೌದು, ಊಟದ್ದು. ರಾಯಣ್ಣ ಅವ್ರ ಸಲುವಾಗಿ ಮನಿ ತಿರುಗಾಳಕತ್ತ, ಊರೂರು ತಿರುಗಾಳಕತ್ತ. ಹೌದಪ್ಪ ಹೌದಾ. ಯಾರು ರಾಗಿ ತಂದು ಕೊಡ್ತಿದ್ರು, ಯಾರು ಜೋಳ ತಂದು ಕೊಡ್ತಿದ್ರು, ಯಾರು ರೊಟ್ಟಿ ತಂದು ಕೊಡ್ತಿದ್ರು, ಯಾರು ಪಲ್ಯ ತಂದು ಕೊಡ್ತಿದ್ರು. ಹೌದಪ್ಪ ಹೌದು, ಯಾರು ಖಾರ ಕೊಡ್ತಿದ್ರು, ಯಾರು ಕಂಬಳಿನೇ ಕೊಡ್ತಿದ್ರು. ಹೌದಪ್ಪ ಹೌದು, ಹೊಚ್ಕೊಳಕ ಎಲ್ಲ ಒಯ್ದು ರಾಯಣ್ಣ ಸೈನಿಕರ ಕೈಯ ಕೊಡ್ತಿದ್ದ. ಹೌದಪ್ಪ ಹೌದಾ. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತಿಪ್ಪ, ಒಬ್ಬರ ಮನಿ ಮುಂದೆ ಹೋಗಿ ರಾಯಣ್ಣ ನಿತ್ತ. ಹೌದು, ನಿಂತ ಹೋಗಿ ನಿತ್ತ ಕೂಡಲೇನೆ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ನೀಡಿದಳು ಅವನ ಕೈಯಾಗ, ರಾಯಣ್ಣನ ಕೈಯಾಗ. ಹೌದು, ಅವಾಗ ರಾಯಣ್ಣ ತಾನ ಏನತ್ತಪ್ಪ, ಯವ್ವಾ ಯಾರು ರಾಗಿ ಕೊಟ್ಟಾರ, ಯಾರು ಜೋಳ ಕೊಟ್ಟಾರ, ಯಾರು ಪಲ್ಯ ಕೊಟ್ಟಾರ, ಯಾರು ಕಂಬಳಿ ಕೊಟ್ಟಾರ. ಹೌದಪ್ಪ ಹೌದು, ಅವ್ರ ಮನ್ಯಾಗ ಇದ್ದಿದ್ದು ಕೊಟ್ಟಾರ, ನಾನು ತಗೊಂಡು ಹೋಗೇನಿ. ಹೌದಪ್ಪ ಹೌದು. ನೀ ಇದ್ರಿ ಎಲ್ಲ ನೀಡೋದು ಬಿಟ್ಟು ನೀನು ಕುಂಟ ಮಗನಿಗೆ ನೀಡಿದೆಲ್ಲ ತಾಯಿ. ಈ ಮಗನಿಗೆ ಹೊತ್ತುಕೊಂಡು ನಾ ಹೆಂಗ ತಿರುಗಾಳಿ ಇಂಥ ಸಮಯದೊಳಗಂದ್ರ ರಾಯಣ್ಣ. ಹೌದಪ್ಪ ಹೌದು. ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ, ಏನತ್ತಪ್ಪ, ಎಲ್ಲೋ ರಾಯಣ್ಣ, ರಾಯಣ್ಣ ಯಾರು ರಾಗಿ ಕೊಟ್ಟಾರ, ಜೋಳ ಕೊಟ್ಟಾರ, ಪಲ್ಯ ಕೊಟ್ಟಾರ, ಕಂಬಳಿ ಕೊಟ್ಟಾರ, ನಾಯಕ್ ನನ್ನ ಕುಂಟ ಮಗನಿಗೆ ಕೊಟ್ಟಿನಂತ ಕೇಳಿದ್ರ. ಯಾಕೆಪ್ಪ, ಯಾಕ ರಾಯಣ್ಣ, ಮುಂದೆ ನಿನ್ನ ಸೈನ್ಯ ಬಲ ಆಗ್ತದ. ಹೌದು, ಆಗ್ತದ. ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗ್ತಿ. ಹೌದು, ಯುದ್ಧಕ್ಕೆ ಹೋಗ್ತಿ. ಯುದ್ಧಕ್ಕೆ ಹೋದಾಗ ಆ ಬ್ರಿಟಿಷರ ಕೈ ಒಳಗ ಸಾಮಾನ್ಯಗಳದಾವ. ಹೌದು ಹೌದು, ಸಾಮಾನುಗಳು, ಬಂದೂಕ್ ಅದಾವ, ಗುಂಡುಗಳದಾವ, ಮದ್ದುಗಳದಾವ. ಹೌದು, ಪಿಸ್ತೂಲ್ ಅದಾವ, ಎಲ್ಲ ಅದಾವ. ಹೌದು ರಾಯಣ್ಣ, ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ, ಹೌದಪ್ಪ, ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ ಹಾರಿಸೋದ್ರಂದ್ರ ಆ ಗುಂಡ ನಿನಗ್ ಬೀಳಬೇಡದ ಮಗನ, ನನ್ನ ಕುಂಟ ಮಗನಿಗೆ ಬೀಳತಿಳ ಕುಳ್ಳಕತ್ತೀನಿ ಅಂದ್ರ ಆ ಕುಂಟ ಮಗನ ತಾಯಿ. ಹೌದಪ್ಪ ಹೌದಾ. ಎಂತ ತಾಯಿಗಳದಾರು ಅಯ್ಯಪ್ಪ. ನೀನು ಜಾತಿಗಟ್ಟೆ ಸೀಮಿತ ಅಲ್ಲ. ಹೌದಪ್ಪ ಹೌದು. ನೀನು ಮನಿತನ ಕಟ್ಟೆ ಸೀಮಿತ ಅಲ್ಲ. ಹೌದು, ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ. ಹೌದು, ಅವ್ರ ಸಲುವಾಗಿ ಹೋರಾಟ ಮಾಡಕತ್ತಿದ ಮಗನ. ಹೌದು, ನಿನ್ನಂತ ಮಗ ಉಳಿಬೇಕು, ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ತರ ಪರವಾಗಿಲ್ಲ, ತಗೊಂಡು ಹೋಗ ರಾಯಣ್ಣ ಅಂದ್ರ ತಾಯಿ. ಹೌದಪ್ಪ ಹೌದು. ಎಂತ ಅಭಿಮಾನ ಇದ್ದಿರ್ಬೇಕು ಸರ. ನಿಮಗೊಂದು ಮಾತು ಕೇಳ್ತೇನ್ರಿ. ಏನಪ್ಪ ಕೇಳ್ರಿ. ಅವಾಗ ಒಬ್ಬಕ್ಕೆ ತಾಯಿ ಸಂಗೊಳ್ರಾಯನಗ ಕುಂಟ ಮಗನಿಗೆ ಕೊಟ್ಟಾಳು. ಈಗಿನ ತಾಯಿಗಳು ಕುಂಟ ಮಗನ ಕೊಡುದಿಲ್ಲ. ಎಂತ ಮಗನಿಗೆ ಕೊಡ್ತಾರ? ದಾರು ಕುಡಿದು ಬಾತ್ 50 ರೂಪಾಯಿ ಕೊಡ್ತಾರೆ ಇವ್ರು. ಹೌದು, ಅದಕ್ಕಿರ್ಲಿ ಪುಣ್ಯಾತ್ಮರೇ. ಈಗಿನ ತಾಯಿಗಳು ಹಂಗ, ಆಗಿನ ತಾಯಿಗಳು ಹಂಗಿದ್ರು. ಹೌದಾ, ಅದಕ್ಕಿರ್ಲಿ. ಹೌದು. ಆಗಿನ ಅವ್ರಿಗೆ ಹೆಂಗಂತ ಕೇಳಿದ್ರ, ಹೆಂಗಪ್ಪ, ಆಗಿನ ಹೆಣ್ಮಕ್ಳು ಪ್ರಾಯಕ್ಕೆ ಬಂದ್ರಂದ್ರ, ಹೌದು, ಅವ್ರ ಅವ್ವ ಅಪ್ಪದೇವ್ರು ಹೌದು ಹೋಗಿ ವರನ್ನ ನೋಡ್ಕೊಂಡು ಬರ್ತಿದ್ರು. ಹೌದಪ್ಪ ಹೌದು. ಹುಡುಗ ನೋಡ್ಕೊಂಡು ಬರ್ತಿದ್ರು. ನೋಡ್ತಿದ್ರಲ್ಲ, ಹೋಗಿ ನೋಡಿ ಮಗಳಿಗೆ ಬಂದು ಹೇಳ್ತಿದ್ರು, ಏನತ್ತ, ಯವ್ವಾ ಆ ಮನಿತನದೊಳಗ ಒಂದು ಹುಡುಗ ನೋಡಿನಿ, ಹುಡುಗ ನಮಗ ಪಾಸ್ ಆಗ್ಯಾನ, ಮನಸ್ಸಿಗೆ ಬಂದಾನ, ಆ ಮನಿತನ ನಮಗ ಪಾಸ್ ಆಗ್ಯಾದ. ಹೌದಾ, ಯವ್ವಾ ಅವನಿಗೆ ನೀ ಲಗ್ನ ಮಾಡ್ಕೋಬೇಕು ಅಂದ ಕೂಡಲೇ ತಾಯಿ ತಂದಿ ಮ್ಯಾಲ ವಿಶ್ವಾಸ ಇಟ್ಟು, ಹೌದು, ಅವಾಗಿನ ಹೆಣ್ಣು ಮಕ್ಕಳು ಹೂ ಹತ್ತಿದ್ರು. ಒಪ್ಕೊಂಡ್ಬಿಡ್ತಿರು. ಒಂದ ಮಾತಿಗೆ ಏನತ್ತಿದ್ರು? ಹೂ ಹತ್ತಿದ್ರು, ಒಪ್ಕೊಂಡ್ಬಿಡ್ತಿದ್ರು. ಹೂ ಹತ್ತಿದ್ರು. ಹೌದಾ, ಕರೆ ಅವಾಗ ಹಂಗಿತ್ತು. ಕರೆ ಈಗ ಹೆಂಗ್ರಿ? ಈಗ ಹಂಗಿಲ್ಲ. ಈಗ ಹೆಂಗಪ್ಪ? ಈಗ ಹೆಂಗಂತ ಕೇಳಿದ್ರ, ಹುಡುಗ ಹುಡುಗಿಗೆ ಇಷ್ಟ ಆಗಬೇಕು, ಹುಡುಗ ಹುಡುಗಿಗೆ ಆಗಬೇಕು, ಹುಡುಗಿ ಹುಡುಗಗೆ ಆಗಬೇಕು, ಇಷ್ಟ ಆಗಬೇಕು. ಹೌದು, ಅವ್ರ ಫೋಟೋ ಇವ್ರ ಮೊಬೈಲ್ದಾಗ, ಇವ್ರ ಫೋಟೋ ಅವ್ರ ಮೊಬೈಲ್ದಾಗ ನಡೀತಾ ಚಾಟಿಂಗ್. ಹೌದು, ಹಿಂಗೆಲ್ಲ ಆಗಬೇಕು. ಹೌದಪ್ಪ ಹೌದಾ. ಈಗಿನ ಅವ್ರದೊಂದು ಸಣ್ಣ ಮಾತು ಹೇಳೋದಾದ. ಹೆಂಗಪ್ಪ? ಆ ಒಂದು ಮನೆತನದೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಿದಳು. ಹೌದಾ, ಆ ಮಗಳ ಮ್ಯಾಗ ಮುಂದ ಗಂಡಸು ಮಕ್ಕಳೇ ಹುಟ್ಲಿಲ್ಲ. ಹೌದಪ್ಪ, ಹೆಣ್ಣಂದ್ರು ಅದೇ, ಗಂಡಂದ್ರು ಅದೇ ಅಂತ ಹೇಳಿ ಆ ಮಗಳಿಗೆ ಹೂ ಬೆಳೆಸಿದ್ರು. ಹೌದಪ್ಪ ಹೌದು. ಆ ಮಗಳು ಮುಂದೆ ಪ್ರಾಯಕ್ಕೆ ಬಂದಳು, ತಾಯಿ ತಂದಿಗೆ ಚಿಂತೆ ಆಯ್ತು. ಹೌದಪ್ಪ ಹೌದು. ಯಾಕ
ಯಾಕ ಮದುವೆ ಮಾಡಿ ಕೊಡ್ಬೇಕಿನ್ನ ಒಬ್ಬಕ್ಕಿನ ಹೆಣ್ಣು ಮಗಳಿದ್ದು. ಹೌದು. ಆ ಮಗಳ ಮ್ಯಾಗ ಮತ್ ಮಕ್ಕಳೇ ಹುಟ್ಟಿದಿಲ್ಲ. ಹೌದಪ್ಪ. ಎಂತ ಮಗಳಿಗೆ ಎಂತ ವರ ಸಿಗುತ್ತದು. ಹೌದು. ಚಲೋ ಸಿಗುತ್ತದೋ ಏನು ಕೆಟ್ಟದ್ದು ಸಿಗುತ್ತದೋ ಅಂತೇಳಿ ಚಿಂತೆ ಮಾಡ್ಕೊತ ಮನ್ಯಾಗ ಇರ್ತಿದ್ರು. ನೌಕರಿ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು. ಹೌದಪ್ಪ. ಹೌದು. ಯಾವ ವರ? ನೌಕರಿ ಮಾಡೋ ಹುಡುಗನ ವರ ಬತ್ತು ಮನೆಗೆ ಬತ್ತು. ಹೌದು. ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ನೋಡ ಅಷ್ಟು ಕೊಟ್ಟು ಮಗಳಿಗೆ ಲಗ್ನ ಮಾಡಿದ್ರು. ಹೌದು. ಆ ಮಗಳಿಗೆ ಕರ್ಲಿಕ್ಕೆ ಕಳೆ ಇದ್ದವ ಕಾರ್ ತಗೊಂಡ್ ಬಂದ. ಯೂನಿಕ್ ಕಾರ್. ಆ ಕಾರ್ ತಗೊಂಡ್ ಬಂದ. ಹೌದು. ಹೋಗಿ ಮಗಳು ಕಾರ್ನ್ಯಾಗ ಕೂತ್ರು. ಹೌದಾ? ಆ ಮಗಳು ಕಾರ್ನ್ಯಾಗ ಕೂತಿದ್ ನೋಡಿ ತಾಯಿ ತಂದಿಗೆ ದುಃಖ ಆಗ್ಲಕತ್ತು. ಹೌದು. ಅಳು ಬರ್ಲಕತ್ತು. ಹೌದು. ನಮ್ಮ ಮಗಳಿಗೆ ನಾವು ಹೂ ಬೆಳೆಸಿದಂಗ ಬೆಳೆಸಿದೀವಿ. ಒಬ್ಬಕ್ಕಿನ ಮಗಳು ಇದ್ಳು. ನಮ್ಮ ಮಗಳು ನಮ್ಮ ಮನ್ಯಾಗ ಉಳಿಲಿಲ್ಲಲ್ಲ. ಇದು ಆಕೆಗೆ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲಲ್ಲ. ಹೌದಪ್ಪ. ಹೌದು. ನಮ್ಮ ಮಗಳು ನಮ್ಗೆ ಬಿಟ್ಟು ಹೊಂಟಿಳಲ್ಲ ಅಂತೇಳಿ ಬಾಕಲ ತೋಳು ಹಿಡಿದು ತಾಯಿ ತಂದಿ ಒಂದೇ ಸವನಿ ಅಳ್ತಿದ್ರು. ಕರೆ ಮಗಳೇನು ತಿರುಗಿ ನೋಡ್ಲಿಲ್ಲ. ಅಕ್ಯಾಂಗ್ ತಿರುಗಿ ನೋಡ್ತಾಳ. ಮಾಮನ ಸಿಕ್ಕಳು, ಕಾರ್ ಗಾಡಿ ಸಿಕ್ಕತ್ತಿ, ಹೊಂಟಾಳಕ್ಕಿ. ಅಕ್ಯಾಂಗ್ ನೋಡ್ತಾಳ ತಿರುಗಿ. ಕಾರು ಚಾಲು ಆಯ್ತು, ಕಾರು ಹೊಂಟತು. ಹೌದು. 10 ಮಾರು ಮುಂದೆ ಹೋಯ್ತು. ಕಾರ್ ನಿತ್ತು. ಎಣ್ಣೆ ಆತನ್ರಿ? ಎಣ್ಣೆ ಆಗಿಲ್ಲ. ಕಾರ್ ನಿತ್ತು. ಹೌದು. ಕಾರ್ನಿಂದ ಇಳಿದು ಓಡಿ ಮಗಳು ಬಂದು ತಾಯಿ ತಂದಿ ಮುಂದೆ ನಿತ್ತಳು. ಹೌದಪ್ಪ. ಏನ್ ಹೇಳ್ತಾಳ ನಿತ್ತ? ಅವಾಗ ತಾಯಿ ತಂದಿ ಮುಂದೆ ಮಗಳು ನಿತ್ತು ಕೂಡಲೇ ಇವ್ರಿಗೆ ತೀರಾ ಅಳು ಬರ್ಲಕತ್ತ. ತೀರಾ ದುಃಖ ಆಯ್ತು ತಾಯಿ ತಂದಿಗೆ. ಇಲ್ಲಿ ಯಾಕೆ ಬಂದಿ ಓಡ್ಕೊತ? ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲ. ನಿನ್ನ ಗಂಡನೇ ದೇವ್ರ, ನಿನ್ನ ಅತ್ತಿ ಮಾವನೇ ತಾಯಿ ತಂದಿ. ಹೌದು. ಕರೆ ನೀ ಇಲ್ಲಿ ಇರುವಂತದ ಅಲ್ಲವಾ, ನೀನು ಅಲ್ಲೇ ಇರ್ಬೇಕು. ಏನೇ ಕಷ್ಟ ನಷ್ಟಗಳು ಬಂದು ಅಂದ್ರ ನೀ ಅಲ್ಲೇ ಗಳಿಬೇಕವ. ನಮಗ ಬಿಟ್ಟು ಹೋಗ್ಲಿಕ್ಕೆ ನಿನಗ ನೋವಾಗ್ಲಿಕ್ಕತ್ತದೇನು? ನಮಗ ಬಿಟ್ಟು ಹೋಗ್ಲಿಕ್ಕೆ ನಿನಗ ತ್ರಾಸ ಆಗ್ಲಿಕ್ಕತ್ತದೇನು? ಹೌದಪ್ಪ. ಹೌದು. ಹಿಂಗ ತಾಯಿ ತಂದಿ ಕೇಳಿದ್ರು. ಅವಾಗ ಹೆಣ್ಣು ಮಗಳು ತಾಳ ಏನತ್ತಪ್ಪ? ಯಪ್ಪ ಯಪ್ಪ ಯವ್ವ ನಿಮಗ ಬಿಟ್ಟು ಹೋಗ್ಲಿಕ್ಕೆ ನನಗ ನೋವು ಆಗ್ಲಿಕ್ಕತ್ತಿಲ್ಲ. ನಿಮಗ ಬಿಟ್ಟು ಹೋಗ್ಲಿಕ್ಕೆ ನನಗ ತ್ರಾಸ ಆಗ್ಲಿಕ್ಕತ್ತಿಲ್ಲ. ಏನ್ ಆಗ್ಲಿಕ್ಕತ್ತದ ಅಂತ ಕೇಳಿದ್ರ, ಮನ್ಯಾಗ ಮೊಬೈಲ್ ಚಾರ್ಜರ ಮೇಕಪ್ ಸೆಟ್ ಇಟ್ಟಿನಿ, ಒಯ್ಲಿಕ್ ಬಂದಿನ ದಾರಿ ಬಿಡ್ರಿ ಅಂದ್ರ. ನಾವಲ್ಲಿ ಮೊಬೈಲ್ ಚಾರ್ಜರ್ ಮೇಕಪ್ ಸೆಟ್ ಇದ್ದದಕ್ಕೆ ಮತ್ತ ತಾಯಿ ತಂದಿಗಿಲ್ರಪ್ಪ. ಹೌದಪ್ಪ. ಹೌದು. ಹೇಳ್ತಾರಪ್ಪ. ಇರ್ಲಿ, ಕರೆಯದ ಮಾತು. ಅದಕ್ಕೆ ಇರ್ಲಿ. ಮೇಕಪ್ ಸೆಟ್ ಚಾರ್ಜರ್ ಬಿಟ್ಟು ಹೋಗಿರತ್ ಹೆಣ್ಮಗಳು. ನೀನ್ ಹೆಂಡತಿ ಮೊಮ್ಮಗನ. ಹೌದು. ಅದಕ್ಕ ಭಗತ್ ಸಿಂಗ್ ಹೆಂಗಿದ್ರ ಅಂತ ಕೇಳಿದ್ರ, ಹೆಂಗಪ್ಪ? ಭಗತ್ ಸಿಂಗ್ ಶಾಲ್ಯಾಗ ಮಾಸ್ತರ್ ಕೇಳಿದ್ರತ್ತ. ಏನತ್ತ? ಎಲ್ಲಾ ವಿದ್ಯಾರ್ಥಿಗಳಿಗೆ ಎಬ್ಬಿಸಿ ಕೇಳಿದ್ರು. ಹೌದು. ಏನತ್ತ? ಅವಾಗ ಒಬ್ಬ ವಿದ್ಯಾರ್ಥಿ ನಾ ಡಾಕ್ಟರ್ ಆಗ್ತೀನಿ ಮುಂದ ಅಂತ ಹೇಳ್ದಿವ. ಹೌದಪ್ಪ. ಹೌದಾ. ಒಬ್ಬ ನಾ PSI ಆಗ್ತೀನಿ ಅಂತ ಹೇಳ್ದ. ಒಬ್ಬ ನಾನು ಮಾಸ್ತರ್ ನಿಮ್ಮಂಗ ಮಾಸ್ತರ್ ಆಗ್ತೀನಿ ಅಂತ ಹೇಳ್ದ. ಅವಾಗ ಭಗತ್ ಸಿಂಗ್ ಎಬ್ಬಿಸಿ ಕೇಳಿಸ್ತಾರ. ಯಾರು ಶಾಲೆನ ಮಾಸ್ತರ. ಅವಾಗ ಭಗತ್ ಸಿಂಗ್ ಏನ್ ಹೇಳ್ತಾನು? ಭಗತ್ ಸಿಂಗ್ ಹೇಳ್ತಾನ, ಏನತ್ತಪ್ಪ? ನಾನು ಮುಂದೆ ದೊಡ್ಡವಾದ ಬಳಕ ನಾನು ಡಾಕ್ಟರ್ ಆಗಂಗಿಲ್ಲ, PSI ಆಗಂಗಿಲ್ಲ, ಮಾಸ್ತರ್ ಆಗಂಗಿಲ್ಲ. ಕೆಟ್ಟ ಬ್ರಿಟಿಷರಿಗೆ ನಾನು ಗುಂಡಿಟ್ಟು ಕೊಲ್ತೀನಿ ಅಂತ ಹೇಳದ ಭಗತ್. ಹೌದಾ? ಕರೆಯದ ಮಾತು. ಕರೆಯದ ಅವನ ಮಾತು ಕೇಳಿ ಮಾಸ್ತರ್ನ ಕಾಲ್ ನಡಗಲ್ಕತ್ತು. ನನಗೆ ಗುಂಡ್ ಹಾಕಿದ್ದಾನತ್ತ? ಇಲ್ಲ, ಇವ ಎಲ್ಲಿ ಬ್ರಿಟಿಷರ ಕೈಯಾಗ ನನಗೆ ಒಯ್ದು ಸಿಗಿಸ್ತಾನೇನು ಅಂತ ಹೇಳಿ. ಹೌದಪ್ಪ. ಹೌದಾ? ಬ್ರಿಟಿಷರ ಆಳ್ವಿಕಿತ್ತು. ಹೌದು. ಅದೇ ಸಮಯದೊಳಗ ನಾ ಮುಂದೆ ದೊಡ್ಡವಾದ ಬಳಕ ಕೆಟ್ಟ ಬ್ರಿಟಿಷರಿಗೆ ನಾನು ಗುಂಡಿಟ್ಟು ಕೊಲ್ತೀನಿ ಅಂತ ಹೇಳ್ದತ್ತ. ಇವ ಮಾಸ್ತರ್ ಅಂಜಿ ಓಡ್ಕೋತ ಅವ್ರ ಮನಿಗ್ ಹೋದತ್ತ. ಹೌದಪ್ಪ. ಹೌದು. ಮನಿಗ್ ಹೋಗಿ ಭಗತ್ ಸಿಂಗ್ನ ಅಪ್ಪಗೆ ಹೇಳ್ತಾನ. ಏನಂತಪ್ಪ? ಯಪ್ಪ ನಿಮ್ ಮಗಾರಿ ಹಿಂಗ್ ಮಾತಾಡಕತ್ತಾನ. ಹೌದಾ? ಅವನಿಗೆ ಬುದ್ಧಿ ಹೇಳ್ರಿ ಅಂದ್ರತ್ ಮಾಸ್ತರ. ಹೌದು. ಅವಾಗ ಆ ಭಗತ್ ಸಿಂಗ್ನ ಅಪ್ಪ ಏನ್ ಅನ್ಬೇಕು? ಏನು? ಕರೆ ಎಷ್ಟು ದಿವಸ ನನಗ ಸಂಶಯ ಇತ್ತು. ಹೌದಾ? ಏನ್ ಸಂಶಯ ಇತ್ತು? ಏನಪ್ಪ? ಕರೆ ನನ್ನ ಮಗ ಯಾರಿಗಾರೆ ಹುಟ್ಟೆನ ಅಂತೇಳಿ ನನಗೆ ಸಂಶಯ ಇತ್ತು. ಹೌದಾ? ಯಾವಾಗ ಇಂತ ಮಾತು ಹೇಳ ನಂದ್ ಬಳಕ ಇವ ನನಗೆ ಹುಟ್ಟೆನ ಹೇಳ್ಬೇಕತ್ತವ. ತಾಯಿ ತಂದಿದ್ರು ಅಂತ ಮಕ್ಕಳು ಅವಾಗಿದ್ರು ಇದ್ರಿಪ್ಪ. ಅದಕ್ಕಿರ್ಲಿ. ಈಗ ಏನೋ ಹುಡುಗರು ಒಂದೆರಡು ಜನಪದ ಕೇಳ್ಬೇಕಲ್ಲಕತ್ತಾರ ನಮ್ಮ ಬಾಗು ಮಾಸ್ತರ್ ಅವರು. ಹೌದಾ? ಹೊಸ ಜನಪದ ಒಂದೆರಡು ಹಾಡಿ ಚುಟುಕಿ ಪದ್ಯವನ್ನು ಮುಗಿಸಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಹೋಗ್ತದ. ಓಕೆ, ಕೊಟ್ಟು ಬಿಡ್ರಿ. ತಗೋರ್ ಚುಟುಕಿ. ಅದಕ್ಕೆ ಇರ್ಲಿ. ಇದ್ದ ಕಲೆಗಳ ಕರತ ಸೂರ ಭಗತ
ಮಂಡ್ಯಾಗ ಮಾಡ್ತಾಳ ಸೋಕೆ ಹುಡುಗಿ ಹಾಕ್ಯಾಳ ಚೌಕಿ ಮಂಡ್ಯಾಗ ಮಾಡ್ತಾಳ ಸೋಕಿ ಜಲಪೂರ ಜಗದ ಜಾಯಿ